ನೀವು ರಾಯಬಾಗ್ ತಾಲೂಕದ ನೀವು ರಾಗ ಮಾಡಿ ಹಾಡವ್ರಿ, ನೀವು ರಾಗ ಮಾಡವ್ರಿ. ಕರೆ ಬಾಜುಕ್ ಮಾಸ್ತರ್ ಚಿಕ್ಕೋಡಿ ತಾಲೂಕಿನ ಮಾಸ್ತರ್ ಒಂದ್ರ ಬಾಳ ಚಿತ್ತಿಡ್ಬೇಕು, ಇವತ್ತು ಬಾಳ ಚಿತ್ತಿಡ್ಬೇಕು. ಯಾಕಂದ್ರ ಚಿಕ್ಕೋಡಿ ತಾಲೂಕ ಕರೋಶಿ ಅಂತ ಹೇಳಿದ್ರಿ ನೀವು. ತಪ್ಪ್ರಿ ಸರ, ಕರೋಶಿ ಅಲ್ಲ. ಅದೇ ಚಿಕ್ಕೋಡಿಗೆ ಕರೋಶಿಗೆ ನಟ್ ನಡಬರ್ಕ ಸೀಮಿ ಒಳಗ ಎರಡೂ ಸೀಮಿ ಒಳಗ ನಟ್ ನಡಬರ್ಕೈತಿ. ಕರೋಶಿನೂ ಅಷ್ಟ ಐತಿ, ಚಿಕ್ಕೋಡಿನೂ ಅಷ್ಟ ಐತಿ. ಹೌದಾ? ಅದಕ್ಕೆ ಕರೋಶಿ ಗುಡ್ಡ ಅನ್ನಂಗಿಲ್ಲ, ಚಿಕ್ಕೋಡಿ ಗುಡ್ಡನೇ ಅಂತ ಕರಿತಾರ. ಹೌದಿಲ್ಲ? ಆ ಎಟ್ಟು ನಟ್ ನಡಬರ್ಕ ಒಳಗ ನೇರವಾಗಿ ಉತ್ತರ ಕೊಟ್ಟಾರ. ಅದಕ್ಕೆ ಸದ್ಯ ಗಟ್ಟಿ ಬಸವನ ಅಂತ ಕರಿತಾರ. ಯಾರ ಇವತ್ತಿನ ದಿವಸ ಮದುವೆ ಆಗಲಿಲ್ಲ, ಮಕ್ಕಳಾಗಲಿಲ್ಲ, ನಂದು ಇವತ್ತಿನ ದಿವಸ ಮದುವೆ ಆಗಿ ಬಿಡುಗಡೆ ಆಗೈತಿ, ಇದು ಗಚ್ಚ ಜರ ಆಗಬೇಕಂತ ಗಟ್ಟಿ ಬಸವನ ಹೋಗಿ ದೀರ್ಘ ದಂಡವಂತ ಜರ ಹಾಕಿದ್ರ ಆಗಿರ್ತಕ್ಕಂಥ ಕೆಲಸ ಸಿದ್ಧಾಂತ ಆಗ್ತಾವ. ಗಟ್ಟಿ ಬಸವನಗ ಇವಂದೇ ಮಲಕಾರ ಸಿದ್ಧನ ಗೋಳಿ, ಅರಣ್ಯ ಸಿದ್ಧನ ಗೋಳಿ. ಹೌದಾ? ಹಿಂಗ ಸಿದ್ಧರ ವಿಷಯ ಬಿಡಿಸ್ಬೇಕಾಗ್ತದ. ಅದಕ್ಕ ನಮ್ಮ ಸರ್ಜುಡಿ ಕಲಾವಂತರ ಸರ್ಗಳಾಗಿರ್ತಕ್ಕಂಥವ್ರು ಬಹಳ ದೊಡ್ಡ ಕಲಾವಿದ್ರು. ಏನ್ ಕೇಳಿದ್ರು ಅಂತ ಕೇಳಿದ್ರ ಆ ನಮ್ಮ ತಳಕ್ ಗೊತ್ತಾವ ಸರ್ ಅಂದ, ಏನತ್ರಿಪ್ಪ ಇಂತ ಬುಕ್ಕಿನವ್ರು ಹುಡುಕಾಡ್ತೇವೆ ಅಂತೇಳ. ಸರ್ ಅವ್ರ ಸುರೇಶ್ ಮಾಸ್ತರ ಇದೇ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ನಾವೇದಾನು. ಯಾಕಂದ್ರ ಒಂದು ಮಾತು ಹಿಂದಿ ಹಿರಿಯಾರ ಹೇಳ್ಯಾರ ತಮ್ಮ. ಏನ್ ಹೇಳ್ಯಾರ ಅಂತ ಕೇಳಿದ್ರ, ಹುಕ್ಕೇರಿ ತಾಲೂಕಿನಲ್ಲಿ ಹುರುಪಿಲಿ ಹಾಡಬೇಕು, ಚಿಕ್ಕೋಡಿ ತಾಲೂಕಿನಲ್ಲಿ ಚಿತ್ತಿಟ್ಟ ಮಾತಾಡಬೇಕು, ರಾಯಬಾಗ ತಾಲೂಕದಲ್ಲಿ ರಾಗ ಮಾಡಿ ಹಾಡಬೇಕು, ಹತ್ತನಿ ತಾಲೂಕದಲ್ಲಿ ಅರಬಾಟ್ಲೆ ಹಾಡಬೇಕು, ಜಮಖಂಡಿ ತಾಲೂಕದಲ್ಲಿ ಜಿಗದಾಡಿ ಹಾಡಬೇಕು, ಬಿಜಾಪುರ ಜಿಲ್ಲಾದಾಗ ಬಿರ್ಸಿಲಿ ಹಾಡಬೇಕು, ಇಂಡಿ ತಾಲೂಕದಾಗ ತಿಂಡಿಲಿ ಹಾಡಬೇಕು ಅಂದಾರಿಲ್ರಿ? ಅಂದಾರು. ಹೌದಾ? ನೀವು ರಾಯಬಾಗ್ ತಾಲೂಕದ ನೀವು ರಾಗ ಮಾಡಿ ಹಾಡವ್ರಿ, ನೀವು ರಾಗ ಮಾಡವ್ರಿ. ಕರೆ ಬಾಜುಕ್ ಮಾಸ್ತರ್ ಚಿಕ್ಕೋಡಿ ತಾಲೂಕಿನ ಮಾಸ್ತರ್ ಒಂದ್ರ ಬಾಳ ಚಿತ್ತಿಡ್ಬೇಕು, ಇವತ್ತು ಬಾಳ ಚಿತ್ತಿಡ್ಬೇಕು. ಹೌದಿಲ್ಲ? ಚಿತ್ತ ಬಾ ಕೆಟ್ಟ ಚಲೋ ಇಡಬೇಕು. ಅದಕ್ಕ ಏನ್ ಕೇಳಿದ್ರು ಸರ? ಏನ್ ಕೇಳ್ಯಾರು? ಸಿದ್ಧಾಂತಿಕ ವಿಷಯ ಅಂದ್ರಿ. ನಾ ಹೆಂಗ ಕೇಳಿ ಸದ್ಯ ಹೋಗಿ ನೋಡಿದ್ರು ಕೂಡ ಸಿದ್ಧಾಂತ ಜಾಗದ. ಹೌದಿಲ್ಲ? ಹೌದಾ? ಮತ್ತ ನೀವು ಹುಲಿಯ ಮರಿಗಳದ ಕೇಳಿದ್ರೆ ಹಿಂದಿನ ಜನ್ಮದ ಅದನ್ನ ಸಿದ್ಧಾಂತಿಗೆ ಹತ್ತೈತೇನ್ರಿ ಸರ್? ಸಿದ್ಧಾಂತಿಗೆ ಹತ್ತಂಗಿಲ್ರಿ ಅದು ಸರ್. ಅವ್ರ ಬುಕ್ಕಾಕ ಹೋಗ್ಬೇಕಲ್ಲಿ ಒಟ್ಟೆ ಸಿದ್ಧಾಂತಿಗೆ ಹತ್ತಂಗಿಲ್ಲ. ನೀವು ಕೇಳಿರ್ತಕ್ಕಂತ ಪ್ರಶ್ನೆಗೆ ನನಗೆ ಒಟ್ಟೆ ಬಂದಿಲ್ಲ. ಮುಂದಿನ ಸಂಧಿಗೆ ಇವರೇ ಇದ್ರೆ ಹಿಂದಿನ ಜನ್ಮದೊಳಗ ಇವರೇ ಹುಲಿ ಮರಿಯಾಗ ಹುಟ್ಟಿ ಬಂದಾರು. ಇನ್ನ ಹುಲಿ ಕೇಳಿರಿಪ್ಪ ಅಂದ್ರೆ ಹುಲಿ ಹಿಂದಿನ ಜನ್ಮದೊಳಗ ಅಕ್ಕಮ್ಮ ಇದ್ಳು, ಬೀರಪ್ಪ ಮಯಮ್ಮನ ಹಾಲು ಕುಡದ, ಅಕ್ಕಮ್ಮನ ಹಾಲು ಕುಡಿಲ್ಲ, ನನ್ನ ಹಾಲು ಯಾವಾಗ ಕುಡಿಯವಪ್ಪ ಅಂದ ಕಾಲಕ್ಕ ಮುಂದೊಂದು ಜನ್ಮದೊಳಗ ನೀ ಹುಟ್ಟಿ ಹುಲಿಯಾಗಿ ಹುಟ್ಟಿ ಬಾ ನಿಂಬ್ಯಾಲ ಕುಡದಾಗ್ಯವ ಹಾಲು ಕುಡಿತಾನೆ ಬೀರಪ್ಪ ಮಾತು ಕೊಟ್ಟ ಮಾಯಕ್ಕ ಅಕ್ಕಮ್ಮ ಆಗಿ ಅಲ್ಲಿ ಹುಲಿಯಾಗಿ ಹುಟ್ಟಿ ಬಂದಾಳ, ಹುಲಿ ಹಾಲು ಕುಡದಾಳ ಅಂತ ಹಿಂದಿನ ಜನ್ಮಗ ಅಕ್ಕಮ್ಮ ಇದ್ದ ಹಿಂಗ ಹುಲಿ ಜಲಮ ಹೇಳ್ತದ. ಇನ್ನು ಮರಿ ಜಲಮ ಏನ ಇದ್ದು ಅಂತಕ್ಕಂಥ ಸತ್ಯದ ಮಾತು ಸತ್ಯ ಹೇಳ. ಯಾಕಂದ್ರ ಸಂಗೋಲಿ ರಾಯನ ಕಿಡ್ದಂಗ ಕೈಯಾಗ ಕಡಗ ನಿಂಬಾಲ ಗುಡ್ದಂಗ ಮಾಳಪ್ಪ ಹೊಡೆದಂಗ ಹುಲಿ ಗುಡುಗ, ಕಬ್ಬೂರ ಹುಡುಗ ಹಾಕ್ಯಾನ ಕೈಯಾಗ ಬೆಳ್ಳಿ ಕಡಗ ಸುಳ್ಳು ಹೇಳಿ ಹೋಗು ಹುಡುಗ ಇವಲ್ಲ. ಹೌದಿಲ್ಲ? ಹೊಟ್ಟೆ ಸುಳ್ಳು ಹೇಳಂಗಿಲ್ಲ ಸರ. ನೇರವಾಗಿ ಇದೇ ಸಿದ್ಧಾಂತಿಗೆ ಮಾತು ಹತ್ತೈತಿ ಅಂದ್ರಿ ಅಂದ್ರ ಎಲ್ಲಿ ನಡೆದೀಗ ಸದ್ದೆ ಅವು ಹುಲಿ ಮರಿ ಹಿಂದಿನ ಜಲಮದೊಳಗೆ ಏನ್ ಇದ್ದು ಅಂತಕ್ಕಂತ ಸಿದ್ಧಾಂತಿಗೆ ನಡಿಬೇಕ್ರಿ ಸರ್. ಹೌದಿಲ್ರಿ? ಹೌದಿಲ್ಲ? ಉತ್ತರ ನನಗ ಬಂದಿಲ್ಲ. ಮುಂದಿನ ಸಂದಿನೊಳಗ ಹಿಂದಿನ ಜನ್ಮದೊಳಗ ಹುಲಿ ಎರಡು ಮರಿ ಇವೇ ಇದ್ದು ಅಂತೇಳಿ ದೈವಕ್ಕೆ ಹೊಟ್ಟೆ ಮೋಸ ಮಾಡ್ಲಾರ್ದೆ ದೈವದ ಕಡೆ ತಾಳಿ ಹೊಡೆಸ್ಕೊಂಡು ಉತ್ತರ ಹೇಳ್ರಿ ಸರ್.